ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವೆಜಿಟೇಬಲ್ ಪಲ್ಯ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಕಂಪ್ಲೀಟಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಹೋಮ್ ಟಿಪ್ ಕೂಡ ಹೇಳಿದ್ದೀನಿ. ಏನೆಲ್ಲ ನಮ್ಮ ಮನೇಲಿ ಇರೋ ಕೆಲವೊಂದು ಐಟಮ್ಸ್‌ನ ಉಪಯೋಗಿಸಿ ರೆಗ್ಯುಲರಾಗಿ ನಾವು ಮನೇಲಿ ಉಪಯೋಗಿಸ್ತಾನೆ ಇರ್ತೀವಿ. ಬೆಳ್ಳುಳ್ಳಿ ಮತ್ತು ಲವಂಗ ಇದನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ಒಂದು ಹೋಮಿಗೆ ಯೂಸ್‌ಫುಲ್ ಆದ ಟಿಪ್ ಇದೆ ಅಂತ ನಾನು ವಿಡಿಯೋನ ಕೊನೆಯಲ್ಲಿ ಹೇಳಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋಧ ಕೇಶವ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ವೆಜಿಟೇಬಲ್ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಐಟಮ್ ತೊಗೊಂಡಿದ್ದೀನಿ ಅಂದರೆ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್, ಆಮೇಲೆ ಹಸಿರು ಬಟಾಣಿ ನೆನೆಸಿಟ್ಟಿರೋದು, ಟೊಮ್ಯಾಟೋನ ರುಬ್ಬಿಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಹೂಕೋಸು, ಹಾಗೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಬಾಣಲಿಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಾ ಇದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕೋತೀನಿ. ಫಸ್ಟ್ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರೋ ತರಕಾರಿಗಳು, ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ, ಹೂಕೋಸು ಇಷ್ಟು ನಾನು ತೊಗೊಂಡಿದ್ದೀನಿ. ಇವಿಷ್ಟನ್ನು ಹಾಕೊಂಡ ನಂತರ ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು ತರಕಾರಿಗಳನ್ನ ಎಣ್ಣೆಯಲ್ಲಿ. ಈ ರೀತಿ ಮಾಡೋದ್ರಿಂದ ಬೇಗ ಸ್ವಲ್ಪ ಬೆಂದೋಗುತ್ತೆ, ಯಾಕೆಂದರೆ ನಾವು ಇದನ್ನು ಪ್ಯಾನಲ್ಲೇ ಮಾಡ್ತಿರೋದಲ್ವಾ, ಅದಕ್ಕೋಸ್ಕರ. ಈ ರೀತಿ ನಾವು ಹುರ್ಕೋಬೇಕು. ಹುರ್ಕೊಂಡ ನಂತರ ನಾವು ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಬಾಣಲಿಗೆ ನಾನಿಲ್ಲಿ 1-2 ಚಮಚ ಮತ್ತು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಇದಕ್ಕಾದ ನಂತರ ನಾನು ಇದಕ್ಕೆ ಸ್ವಲ್ಪ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಜೀರಿಗೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಜೀರಿಗೆ ಎಲ್ಲ ಸಿಡಿದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿನ ನಾನಿಲ್ಲಿ 2 ಈರುಳ್ಳಿ ತೊಗೊಂಡು ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ನಾವು ಬಾಡಿಸ್ಕೋತಾ ಇರಬೇಕು. ಇದು ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಇದಾದ ನಂತರ ಟೊಮ್ಯಾಟೋನ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೋತಾ ಇರಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗೋವರೆಗೂ ನಾವು ಇದನ್ನು ಬಾಡಿಸ್ಕೋತಾ ಇರಬೇಕು. ಇದಕ್ಕೆ ನಾನೀಗ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪಿನ ಜೊತೆಗೆ ಸ್ವಲ್ಪ ಅರಿಶಿನ. ಇದಾದ ನಂತರ ನಾನೀಗ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. 1 ಚಮಚದಷ್ಟು, 1 ಇಡೀ ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಆದ ನಂತರ ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. 1 ಚಮಚ, ಇಡೀ 1 ಚಮಚನ ನಾನಿಲ್ಲಿ ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲ ಆವಾಗಲೇ ಹಾಕ್ಕೊಂಡಿದ್ದೀನಿ. ಸೊ 1 ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಹಾಗೂ 1 ಚಮಚದಷ್ಟು ಖಾರದ ಪುಡಿ. ಇದಿಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕೈ ಆಡಿಸ್ಕೋತಾ ಇರಬೇಕು. ಫುಲ್ಲು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ನಾವು ಇದನ್ನು ಇದೇ ರೀತಿ ಬಾಡಿಸ್ಕೋತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಫುಲ್ ಹೈ ಫ್ಲೇಮ್ ಇಟ್ಕೋಬಾರ್ದು, ಇಲ್ಲಾಂದರೆ ಎಲ್ಲ ತಳ ಹಿಡಿದು ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಈ ರೀತಿ ಬಾಡಿಸ್ಕೋತಾ ಇರಬೇಕು. ಈ ರೀತಿ ಬಾಡಿಸ್ಕೊಂಡ ನಂತರ ನಾವೀಗ ಇದು ಫುಲ್ಲು ಎಲ್ಲ ಆಗೋಗಿದೆ. ಇದಕ್ಕೆ ನಾವೀಗ
ವೆಜಿಟೇಬಲ್ಸ್ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ಸ್ನ ಹಾಕ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಲೇಬೇಕು. ಈಗ ವೆಜಿಟೇಬಲ್ಸ್ನೆಲ್ಲ ಜಾಸ್ತಿ ತಿನ್ನಲ್ಲ ಅನ್ನೋರು ಇರ್ತಾರಲ್ಲ, ಸೊ ಆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ಟಾಗ ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಇದಕ್ಕೆಲ್ಲ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವು ಇದಕ್ಕೆ ಬೇರೆ ಏನು ಪೇಸ್ಟನ್ನು ಹಾಕ್ತಾ ಇಲ್ಲ, ವೆರಿ ಸಿಂಪಲ್ ಆಗಿರುತ್ತೆ. ಸೊ ನಮಗೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಮೇಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ನಾವು ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು 1/4 ಗಂಟೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಇದು ನೀಟಾಗಿ ಬೆಂದು ರೆಡಿ ಆಗಿದೆ. ನಾವು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ವೆಜಿಟೇಬಲ್ ಪಲ್ಯ ಯಾವ ರೀತಿ ನಾನು ಮಾಡಿದೆ ಅಂತ ನೀವು ಕಂಪ್ಲೀಟಾಗಿ ನೋಡಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನಿವತ್ತು ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಈ ಒಂದು ಪಲ್ಯನ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ವೆಜಿಟೇಬಲ್ಸ್ ತುಂಬ ತಿನ್ನೋಕೆ ಇಷ್ಟಪಡ್ತಾರೋ ಸೊ ಈ ರೀತಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದು ವೆಜಿಟೇಬಲ್ ಪಲ್ಯ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಜೊತೆಗೆ ಖಂಡಿತ ಮಾಡ್ಕೋತಾ ಇರ್ತೀನಿ. ಇದ್ರ ಜೊತೆಗೆ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಟಿಪ್ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಏನಪ್ಪ ಅಂತಂದರೆ, ಯೂಶ್ವಲಿ ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಲವಂಗ ಕೂಡ ನಾವು ಡೈಲಿ ನಮ್ಮ ಅಡುಗೆಯಲ್ಲಿ ಉಪಯೋಗಿಸ್ಕೊಳ್ಳೋ ಅಂಥ ಪದಾರ್ಥಗಳು ಇವೆರಡು, ಈ ಬೆಳ್ಳುಳ್ಳಿ ಮತ್ತು ಲವಂಗ. ಸೊ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡು ಅದಕ್ಕೆ ಲವಂಗನ ಈ ರೀತಿ ಚುಚ್ಕೋತಾ ಇದ್ದೀನಿ. ಸೊ ಈ ರೀತಿ ಚುಚ್ಕೊಂಡ ನಂತರ ಇದನ್ನು ನಾವು ಎಲ್ಲಿ ಉಪಯೋಗಿಸ್ಕೋಬೇಕು, ಏನಕ್ಕೆ ಉಪಯೋಗಿಸ್ಬೇಕು ಅಂತಂದರೆ, ಈಗ ಮನೆಯೊಳಗೆ ಹೌಸ್ ಫ್ಲೈಸ್ ಚಿಕ್ಕ ಚಿಕ್ಕ ನೊರ್ಜಗಳು ಓಡಾಡ್ತಾ ಇರ್ತಾವಲ್ಲ, ಹಣ್ಣು ಇಟ್ಟಿರ್ತೀವಿ, ಏನಾದರೂ ತರಕಾರಿ ಇಟ್ಟಿರ್ತೀವಿ ಆ ಜಾಗದಲ್ಲಿ. ಸೊ ಅಂಥ ಜಾಗದಲ್ಲಿ ನಾವು ಇದನ್ನು ಈ ರೀತಿ ಚುಚ್ಚಿಬಿಟ್ಟು ಇಟ್ಕೊಂಡಾಗ ಅದು ಈ ಒಂದು ಇದರಿಂದ ಬರೋ ಸ್ಮೆಲ್ಲಿಗೆ ಅವು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು 2 ರಿಂದ 3 ದಿನದವರೆಗೂ ಇಟ್ಕೋಬೋದು, ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೊ ನಾನು ಕೂಡ ನಮ್ಮ ಮನೇಲಿ ಈ ಒಂದು ಟಿಪ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗಿದು ಯೂಸ್ಫುಲ್ ಅಂತ ಅನಿಸಿದೆ, ಅದಕ್ಕೆ ನಾನು ನಿಮ್ಮ ಜೊತೆಗೆ ಕೂಡ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಈ ಟಿಪ್ನ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ಟಿಪ್. ಐ ಹೋಪ್ ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ವೆಜಿಟೇಬಲ್ ಕರಿ ಜೊತೆಗೆ ನನ್ನ ಒಂದು ಹೋಮ್ ಟಿಪ್ಪು ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನೀವು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದೇ ರೀತಿ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ವೀಡಿಯೋಸ್ನ, ಟಿಪ್ಸ್ನ ನಾನು ಯಾವ ರೀತಿ ಮನೇಲಿ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು ಒಳ್ಳೆ ಬ್ಯೂಟಿಫುಲ್ ವೀಡಿಯೋ ಜೊತೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.